two traffic lights blink at an interval 30 and 60 seconds respectively. Then the time in which they blink together again ಅಂತ ಕೇಳಿದಾನೆ. ಓಕೆ, ಇಲ್ಲಿ ಎರಡು ಟ್ರಾಫಿಕ್ ಲೈಟ್ ಇದೆ, ಅದೆರಡು ಬ್ಲಿಂಕ್ ಆಗಬೇಕಾದ್ರೆ ಒಂದು 30 ಸೆಕೆಂಡ್ಗೊಂದು, ಇನ್ನೊಂದು 60 ಸೆಕೆಂಡ್ಗೊಂದು ಬ್ಲಿಂಕ್ ಆಗುತ್ತಂತೆ. ಹಾಗಾದರೆ ಎರಡೂ ಬ್ಲಿಂಕ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ದಾನೆ. ಅಂದರೆ 30 ಸೆಕೆಂಡಲ್ಲಿ ಒಂದಾಗುತ್ತೆ, ಇನ್ನೊಂದು 60 ಸೆಕೆಂಡಲ್ಲಿ ಒಂದಾಗುತ್ತೆ. ಹಾಗಾದರೆ ಎರಡೂ, ಒಂದು ಟ್ರಾಫಿಕ್ ಲೈಟ್ ಮತ್ತು ಇನ್ನೊಂದು ಟ್ರಾಫಿಕ್ ಲೈಟ್ ಎರಡೂ ಇನ್ನೊಂದು ಸತಿ ಒಟ್ಟಿಗೆ ಆಗಬೇಕು ಅಂತಂದರೆ, ಬ್ಲಿಂಕ್ ಟುಗೆದರ್ ಒಟ್ಟಿಗೆ ಆಗಬೇಕು ಅಂದಾಗ ಎಷ್ಟು ಸೆಕೆಂಡ್ಗಳಲ್ಲಿ ಆಗ್ತದೆ ಅಂತ. ಹಾಗಾದರೆ ಇದನ್ನು ಸಾಲ್ವ್ ಮಾಡೋದು ತುಂಬ ಈಸಿ. 30 ಮತ್ತು ಈ 60 ಏನಿದೆ, ಆ 30 ಮತ್ತು 60ಗೆ LCM ತೊಗೊಳ್ಳಿ. 30 ಮತ್ತು 60 LCM ತೊಗೊಂಡ್ರೆ ನಾನು ಡೈರೆಕ್ಟಾಗಿ ಮಾಡ್ತೀನಿ. ಸೊ 30 1s 30, 30 2s 60. ಸೊ 30 ಇಂಟು 1 ಇಂಟು 2 ಮಾಡಿದ್ರೆ ನನಗೆ 60 ಬರ್ತದೆ. ಆನ್ಸರ್ ಇಸ್ 60 ಸೆಕೆಂಡ್ಸು. ಅಂದರೆ ಈ 60 ಸೆಕೆಂಡಲ್ಲಿ ಈ 30 ಸೆಕೆಂಡ್ ಈ ಲೈಟು ಮತ್ತು ಈ ಲೈಟು ಪ್ರತಿ 60 ಸೆಕೆಂಡ್ ಒಂದ್ಸತಿ ಒಟ್ಟಿಗೆ ಬ್ಲಿಂಕ್ ಆಗುತ್ತೆ. ಸೊ ಆನ್ಸರ್ ಈಸ್ 60 ಸೆಕೆಂಡ್ಸ್. ನೋಡಿ, ಹಂಗೆ ಮಾಡ್ತೀನಿ ಅಂದ್ರೂ ಬರಿಬೋದು. ಹೆಂಗೆ ಅಂತಂದರೆ, ಈಗ ಒಂದು ಲೈಟ್ 30 ಸೆಕೆಂಡ್ಗೊಂದು, ಇನ್ನೊಂದು 60 ಸೆಕೆಂಡ್ಗೆ ಅಂತಂದರೆ, ಈ 30 ಸೆಕೆಂಡ್ ಲೈಟು ಒಂದ್ಸತಿ 30 ಸೆಕೆಂಡ್ಗೆ ಒಂದ್ಸತಿ ಬ್ಲಿಂಕ್ ಆಗುತ್ತೆ, ಮತ್ತು 60 ಸೆಕೆಂಡ್ ಬಂದಾಗ ಇನ್ನೊಂದ್ಸತಿ ಬ್ಲಿಂಕ್ ಆಗುತ್ತೆ ಅಲ್ವಾ, 30 + 30. ಆ 60 ಸೆಕೆಂಡ್ ಆದಾಗ ಇನ್ನೊಂದು ಲೈಟ್ ಕೂಡ ಬ್ಲಿಂಕ್ ಆಗುತ್ತೆ. ನೀವು ಆ ಥರ ಯೋಚನೆ ಮಾಡಿ ಬರೆದ್ರೂ ನಿಮಗೆ 60 ಅಂತಲೇ ಸಿಗುತ್ತೆ. ಸೊ ಯಾಕೆ ರಿಸ್ಕು, ಸುಮ್ಮನೆ ಇವೆರಡು ನಂಬರ್ ತೊಗೊಳ್ಳಿ, LCM ತೊಗೊಳ್ಳಿ, ಏನು ಬರುತ್ತೆ ಅದನ್ನು ಮಾಡಿ ಅಷ್ಟೇ.